ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಜಗ್ಗದ ಭಾರತ ರಷ್ಯಾದ ಜೊತೆ ಮಹತ್ವದ ಅಲ್ಯೂಮಿನಿಯಂ ರಸಗೊಬ್ಬರಗಳು, ರೈಲ್ವೆಗಳು ಮತ್ತು ಗಣಿಗಾರಿಕೆ ತಂತ್ರಜ್ಞಾನದಲ್ಲಿ ಸಹಕಾರವನ್ನು ಬಲಪಡಿಸುವ ಶಿಷ್ಟಾಚಾರಕ್ಕೆ ಸಹಿ ಹಾಕಿದೆ. ಆಧುನಿಕ ಮತ್ತು ಕೈಗಾರಿಕಾ ಸಹಕಾರದ ಕುರಿತಾದ ಭಾರತ ರಷ್ಯಾ ಕಾರ್ಯಕಾರಿ ಗುಂಪಿನ 11ನೇ ಸಭೆ ಬುಧವಾರ ದೆಹಲಿಯ ವಾಣಿಜ್ಯ ಭವನದಲ್ಲಿ ನಡೆಯಿತು. ಈ ಸಭೆಯಲ್ಲಿ ಭಾರತ ರಷ್ಯಾ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಬಗ್ಗೆ 10ನೇ ಸಭೆಯಲ್ಲಿ ಸಾಧಿಸಿದ ಪ್ರಗತಿಯನ್ನು ಪರಿಶೀಲಿಸಿತು. ಭಾರತದ ಪರವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಕಾರ್ಯದರ್ಶಿ ಅಮರದೀಪ್ ಸಿಂಗ್ ಭಾಟಿಯಾ ಮತ್ತು ರಷ್ಯಾದ ಪರವಾಗಿ ರಷ್ಯಾ ಒಕ್ಕೂಟದ ಕೈಗಾರಿಕೆ ಮತ್ತು ವ್ಯಾಪಾರದ ಉಪಸಚಿವ ಅಲೆಕ್ಸಿ ಗುಜ್ರಿದೇವ್ ಭಾಗಿಯಾಗಿದ್ದರು. ಸಣ್ಣ ವಿಮಾನ, ಪಿಸ್ಟನ್ ಎಂಜಿನ್ಗಳ ಉತ್ಪಾದನೆ ಮತ್ತು ಕಾರ್ಬನ್ ಫೈಬರ್ ತಂತ್ರಜ್ಞಾನ, ಸಂಯೋಜಕ ಉತ್ಪಾದನೆ ಮತ್ತು ಜಂಟಿ 3D ಮುದ್ರಣ, ಅಪರೂಪದ ಭೂಮಿ ಖನಿಜಗಳ ಹೊರತೆಗೆಯುವಿಕೆ, ಭೂಗತ ಕಲ್ಲಿದ್ದಲು ಅನಿಲೀಕರಣ ಮತ್ತು ಆಧುನಿಕ ಕೈಗಾರಿಕಾ ಮೂಲಸೌಕರ್ಯಗಳ ಸೃಷ್ಟಿಯಲ್ಲಿನ ಅವಕಾಶಗಳ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಜಗ್ಗದ ಭಾರತ ರಷ್ಯಾದ ಜೊತೆ ಮಹತ್ವದ ಅಲ್ಯೂಮಿನಿಯಂ ರಸಗೊಬ್ಬರಗಳು, ರೈಲ್ವೆಗಳು ಮತ್ತು ಗಣಿಗಾರಿಕೆ ತಂತ್ರಜ್ಞಾನದಲ್ಲಿ ಸಹಕಾರವನ್ನು ಬಲಪಡಿಸುವ ಶಿಷ್ಟಾಚಾರಕ್ಕೆ ಸಹಿ ಹಾಕಿದೆ. ಆಧುನಿಕ ಮತ್ತು ಕೈಗಾರಿಕಾ ಸಹಕಾರದ ಕುರಿತಾದ ಭಾರತ ರಷ್ಯಾ ಕಾರ್ಯಕಾರಿ ಗುಂಪಿನ 11ನೇ ಸಭೆ ಬುಧವಾರ ದೆಹಲಿಯ ವಾಣಿಜ್ಯ ಭವನದಲ್ಲಿ ನಡೆಯಿತು. ಈ ಸಭೆಯಲ್ಲಿ ಭಾರತ ರಷ್ಯಾ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಬಗ್ಗೆ 10ನೇ ಸಭೆಯಲ್ಲಿ ಸಾಧಿಸಿದ ಪ್ರಗತಿಯನ್ನು ಪರಿಶೀಲಿಸಿತು. ಭಾರತದ ಪರವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಕಾರ್ಯದರ್ಶಿ ಅಮರದೀಪ್ ಸಿಂಗ್ ಭಾಟಿಯಾ ಮತ್ತು ರಷ್ಯಾದ ಪರವಾಗಿ ರಷ್ಯಾ ಒಕ್ಕೂಟದ ಕೈಗಾರಿಕೆ ಮತ್ತು ವ್ಯಾಪಾರದ ಉಪಸಚಿವ ಅಲೆಕ್ಸಿ ಗುಜ್ರಿದೇವ್ ಭಾಗಿಯಾಗಿದ್ದರು. ಸಣ್ಣ ವಿಮಾನ, ಪಿಸ್ಟನ್ ಎಂಜಿನ್ಗಳ ಉತ್ಪಾದನೆ ಮತ್ತು ಕಾರ್ಬನ್ ಫೈಬರ್ ತಂತ್ರಜ್ಞಾನ, ಸಂಯೋಜಕ ಉತ್ಪಾದನೆ ಮತ್ತು ಜಂಟಿ 3D ಮುದ್ರಣ, ಅಪರೂಪದ ಭೂಮಿ ಖನಿಜಗಳ ಹೊರತೆಗೆಯುವಿಕೆ, ಭೂಗತ ಕಲ್ಲಿದ್ದಲು ಅನಿಲೀಕರಣ ಮತ್ತು ಆಧುನಿಕ ಕೈಗಾರಿಕಾ ಮೂಲಸೌಕರ್ಯಗಳ ಸೃಷ್ಟಿಯಲ್ಲಿನ ಅವಕಾಶಗಳ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಜಗ್ಗದ ಭಾರತ ರಷ್ಯಾದ ಜೊತೆ ಮಹತ್ವದ ಅಲ್ಯೂಮಿನಿಯಂ ರಸಗೊಬ್ಬರಗಳು, ರೈಲ್ವೆಗಳು ಮತ್ತು ಗಣಿಗಾರಿಕೆ ತಂತ್ರಜ್ಞಾನದಲ್ಲಿ ಸಹಕಾರವನ್ನು ಬಲಪಡಿಸುವ ಶಿಷ್ಟಾಚಾರಕ್ಕೆ ಸಹಿ ಹಾಕಿದೆ. ಆಧುನಿಕ ಮತ್ತು ಕೈಗಾರಿಕಾ ಸಹಕಾರದ ಕುರಿತಾದ ಭಾರತ ರಷ್ಯಾ ಕಾರ್ಯಕಾರಿ ಗುಂಪಿನ 11ನೇ ಸಭೆ ಬುಧವಾರ ದೆಹಲಿಯ ವಾಣಿಜ್ಯ ಭವನ ನಡೆಯಿತು. ಈ ಸಭೆಯಲ್ಲಿ ಭಾರತ ರಷ್ಯಾ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಬಗ್ಗೆ 10ನೇ ಸಭೆಯಲ್ಲಿ ಸಾಧಿಸಿದ ಪ್ರಗತಿಯನ್ನು ಪರಿಶೀಲಿಸಿತು. ಭಾರತದ ಪರವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಕಾರ್ಯದರ್ಶಿ ಅಮರದೀಪ್ ಸಿಂಗ್ ಭಾಟಿಯಾ ಮತ್ತು ರಷ್ಯಾದ ಪರವಾಗಿ ರಷ್ಯಾ ಒಕ್ಕೂಟದ ಕೈಗಾರಿಕೆ ಮತ್ತು ವ್ಯಾಪಾರದ ಉಪಸಚಿವ ಅಲೆಕ್ಸಿ ಗುಜ್ರಿದೇವ್ ಭಾಗಿಯಾಗಿದ್ದರು. ಸಣ್ಣ ವಿಮಾನ, ಪಿಸ್ಟನ್ ಎಂಜಿನ್ಗಳ ಉತ್ಪಾದನೆ ಮತ್ತು ಕಾರ್ಬನ್ ಫೈಬರ್ ತಂತ್ರಜ್ಞಾನ, ಸಂಯೋಜಕ ಉತ್ಪಾದನೆ ಮತ್ತು ಜಂಟಿ 3D ಮುದ್ರಣ, ಅಪರೂಪದ ಭೂಮಿ ಖನಿಜಗಳ ಹೊರತೆಗೆಯುವಿಕೆ, ಭೂಗತ ಕಲ್ಲಿದ್ದಲು ಅನಿಲೀಕರಣ ಮತ್ತು ಆಧುನಿಕ ಕೈಗಾರಿಕಾ ಮೂಲಸೌಕರ್ಯಗಳ ಸೃಷ್ಟಿಯಲ್ಲಿನ ಅವಕಾಶಗಳ ಬಗ್ಗೆ